ನಮಸ್ಕಾರ ಎಲ್ಲರಿಗೂ. ಗೀತೆಯ 2ನೇ ಅಧ್ಯಾಯದ 6ನೇ ಶ್ಲೋಕ. ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ಜಿಜೀವಿಷಾಮಃ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಈ ಮುಂದೆ ನಡೆಯುವಂತಹ ಯುದ್ಧದಲ್ಲಿ ನಾವು ಗೆಲ್ಲಬಹುದು ಇಲ್ಲವೋ, ಆ ಕೌರವರು ಗೆಲ್ತಾರೋ ಗೊತ್ತಿಲ್ಲ, ಯಾರು ಗೆಲ್ತಾರೆ ಅನ್ನೋದು ಗೊತ್ತಿಲ್ಲ, ಭವಿಷ್ಯ ನಮಗೆ ಗೊತ್ತಿಲ್ಲ. ಇನ್ನು ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಾ. ಇಂತಹ ಒಂದು ವಿಷಮವಾದಂತಹ ಪರಿಸ್ಥಿತಿಯಲ್ಲಿ ಯುದ್ಧವನ್ನು ಮಾಡಿ ಆ ಯುದ್ಧದಿಂದ ಏನು ಸಾಧನೆಯನ್ನು ಮಾಡಲಿಕ್ಕಾಗತ್ತೆ ಕೃಷ್ಣ? ನಾನು ಏನು ಸಾಧನೆಯನ್ನು ಮಾಡಲಿ? ಯಾಕೆಂದರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಬಂದು ಬಾಳ್ಗೋ ಯಾನೇವ ಹತ್ವಾ ನ ಜಿಜೀವಿಷಾಮಃ, ಅವ್ರನ್ನೆಲ್ಲ ಕೊಂದು ನಾನು ಹೇಗೆ ಜೀವಿಸಲಿ? ಯಾಕೆಂದರೆ ಬಂದು ಬಳಗದವ್ರನ್ನ ಕೊಂದು ನಾನು ಹೇಗೆ ಆರಾಮಾಗಿರೋಕ್ಕಾಗತ್ತೆ? ಜೀವನದಲ್ಲಿ ಸಂಸಾರದಲ್ಲಿ ಇರೋಕ್ಕಾಗೋದಿಲ್ಲ ಅಂತ. ಯಾಕೆಂದರೆ ಅವರೆಲ್ಲರೂ ಒಂದೇ, ಧಾರ್ತರಾಷ್ಟ್ರ. ನಾವು ಪಾಂಡವರು, ಅವರು ಕೌರವರು, ಆದರೆ ನಾವೆಲ್ಲರೂ ಸಹ ಧಾರ್ತರಾಷ್ಟ್ರರು ಅಂತ ಒಂದು ಹೆಸರನ್ನು ಪಡ್ಕೊಂಡಿದ್ದೀವಿ. ಇಂತಹ ಒಂದು ಹೆಸರನ್ನು ಪಡ್ಕೊಂಡಿರ್ತಕ್ಕಂತಹ ನಾನು ಹೇಗೆ ಸುಖಮಯವಾದಂತಹ ಸಂತೋಷಮಯವಾದಂತಹ ಜೀವನವನ್ನು ಮಾಡ್ಬೋದು ಅಂತ ಕೃಷ್ಣ ತುಂಬ ದುಃಖದಿಂದ, ಅರ್ಜುನನು ತುಂಬ ದುಃಖದಿಂದ ಕೃಷ್ಣನಲ್ಲಿ ಕೇಳ್ಕೊಳ್ತಾನೆ ಅಂತ ಈ ಶ್ಲೋಕದ ಒಂದು ತಾತ್ಪರ್ಯ. ನಮಸ್ಕಾರ.